ಕನ್ನಡಿಗರೇ ಇತ್ತ ನೋಡಿ ಎಚ್ಚೆತ್ತುಕೊಳ್ಳಿ. ಇದು ಕನ್ನಡಿಗರು ನೋಡಲೇಬೇಕಾದಂತಹ ಸುದ್ದಿ. ಇದು ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್. ಇದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ನೋಡಲೇಬೇಕಾದಂತಹ ಸುದ್ದಿ. ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಕನ್ನಡಿಗರೇ ಎತ್ತ ನೋಡಿ ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಸುದ್ದಿ. ಇದು ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಹಿಂದಿ ವಿಚಾರದಲ್ಲಿ. ಸದ್ಯಕ್ಕೆ ಇದನ್ನ ನೋಡಿದ್ರೆ ಕನ್ನಡ ಪರ ಹೋರಾಟಗಾರರು ಕೆಂಡವಾಗೋದು ಗ್ಯಾರಂಟಿ. ಇದು ಪ್ರತಿಯೊಬ್ಬ ಕನ್ನಡಿಗ ಕೂಡ ನೋಡಲೇಬೇಕಾದಂತಹ ವಿಚಾರ. ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕನ್ನಡಿಗರು ಎಚ್ಚೆತ್ತುಕೊಂಡು ಇತ್ತ ನೋಡಲೇಬೇಕಾಗಿರುವಂತಹ ಸಂದರ್ಭ ಇದು. ಇದು ಕನ್ನಡಿಗರನ್ನ ಬಡಿದೆಬ್ಬಿಸುವಂತಹ ಸ್ಟೋರಿ, ನೋಡಲೇಬೇಕಾದಂತಹ ವಿಚಾರ. ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರದ ಬಗ್ಗೆ ಫೋಕಸ್ ಮಾಡಿ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ತಿಳಿಸ್ತಾ ಇದೆ. ಏನ್ ವಿಚಾರ, ಯಾಕೆ, ಏನ್ ಕತೆ, ಯಾಕೆ ಕನ್ನಡಿಗರು ಇದನ್ನ ನೋಡಬೇಕು ಅಥವಾ ಇದರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು. ನ್ಯೂಸ್ 18 ಕನ್ನಡ ಕನ್ನಡಿಗರಿಗೆ ಸಿಕ್ಕಿರುವಂತಹ ಬಿಗ್ ಶಾಕ್ ಬಗ್ಗೆ ಈಗ ನಿಮ್ಮ ಮುಂದೆ ಆ ಒಂದು ವಿಚಾರವನ್ನ ರಿವೀಲ್ ಮಾಡ್ತೀವಿ. ನ್ಯೂಸ್ 18 ಈ ಎಲ್ಲ ಡೀಟೇಲ್ಸ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕನ್ನಡಿಗರ ಮುಂದೆ ಈಗ ಅದರ ಬಗ್ಗೆ ಪ್ರಸ್ತುತ ಪಡಿಸ್ತಾ ಇದೆ. ಏನೇನ್ ವಿಚಾರಗಳಿದಾವೆ ಇದನ್ನ ನೋಡಿದ್ರೆ ಕನ್ನಡ ಪರ ಹೋರಾಟಗಾರರು ಕೆಂಡ ಕಾರ್ತಾರೆ. ಬೀದಿಗಿಳಿದು ಹೋರಾಟವನ್ನ ಮಾಡೋದು ಗ್ಯಾರಂಟಿ. ಕನ್ನಡ ಮನಸ್ಸುಗಳು ಕೆಂಡವಾಗೋದು ಗ್ಯಾರಂಟಿ ಅಂತ ಒಂದು ವಿಚಾರವನ್ನ ನ್ಯೂಸ್ 18 ಇವತ್ತಿನ ಮಧ್ಯಾಹ್ನ ನಿಮ್ಮ ಮುಂದೆ ಈಗ ತಿಳಿಸ್ತಾ ಇದೆ. ದಶಕಗಳ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಶಾಕ್ ನೀಡುವಂತ ಎಲ್ಲಾ ಚಾನ್ಸಸ್ ಇದೆ. ಕನ್ನಡಿಗರಿಗೆ ಮತ್ತೆ ಅನ್ಯಾಯವಾಗುವಂತ ವಿಚಾರ. ಮೋದಿ ಸರ್ಕಾರದ ಮುಂದಿದೆ ಮಹಾ ಶಿಫಾರಸು. ಅದಕ್ಕೆ ಬಹುತೇಕ ಒಂದು ಹಸಿರು ನಿಶಾನೆಯನ್ನ ಕೊಡುವಂತಹ ಚಾನ್ಸಸ್ ಇದೆ. ಆ ಯೋಜನೆಯಿಂದ ಕನ್ನಡಿಗರಿಗೆ ಯಾವ ರೀತಿಯಾದಂತಹ ಅನ್ಯಾಯ ಆಗುತ್ತೆ. ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ, ದಕ್ಷಿಣ ಭಾರತದ ಯಾವೆಲ್ಲ ರಾಜ್ಯಗಳು ಇದಾವೋ ಆ ವಿಚಾರದಲ್ಲಿ ಒಂದ್ ಕಡೆ ಇಂಗ್ಲಿಷ್ ಹೇರಿಕೆ, ಇನ್ನೊಂದ್ ಕಡೆ ಈಗ ಮೋದಿ ಸರ್ಕಾರದಿಂದ ಹಿಂದಿ ಹೇರಿಕೆ ಕೂಡ ಆಗ್ತಿದ್ಯಾ ಅನ್ನೋದು. ಇಂಗ್ಲಿಷ್ ಜಗ್ಗಾಟದ ನಡುವೆ ಮತ್ತೊಂದು ಶಾಕ್ ಇದೀಗ ಕಾದಿದೆ. ಒಂದ್ ಕಡೆ HDK ಸರ್ಕಾರದಿಂದ ಇಂಗ್ಲಿಷ್, ಇನ್ನೊಂದು ಕಡೆ ಮೋದಿ ಸರ್ಕಾರದಿಂದ ಹಿಂದಿ ಹೇರಿಕೆಯ ವಿಚಾರ ಇದು. ಹಾಗಾದ್ರೆ ಏನಪ್ಪಾ ವಿಚಾರ, ಯಾವ ರೀತಿಯಾದಂತಹ ಶಿಫಾರಸು ಕೇಂದ್ರ ಸರ್ಕಾರದ ಮೇಲಿದೆ ಅಂತ ನೋಡೋದಾದ್ರೆ ದೇಶದಾದ್ಯಂತ 3 ಭಾಷಾ ಸೂತ್ರಕ್ಕೆ ಶಿಫಾರಸನ್ನ ಮಾಡಲಾಗ್ತಿದೆ. 8ನೇ ತರಗತಿಯವರೆಗೆ ಹಿಂದಿಯನ್ನ ಕಡ್ಡಾಯ ಮಾಡೋದಕ್ಕೆ ಶಿಫಾರಸನ್ನ ಈಗ ಆಲ್ರೆಡಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಮುಂದೆ ಆ ಒಂದು ಮೇಜಿನ ಮುಂದೆ ಅದಿದೆ. ದೇಶದಾದ್ಯಂತ ಹಿಂದಿ ಕಲಿಕೆ ಕಡ್ಡಾಯಕ್ಕೆ ಶಿಫಾರಸನ್ನ ಮಾಡಲಾಗ್ತಾ ಇದೆ. ಹೊಸ ಶಿಕ್ಷಣ ನೀತಿಯ ಕುರಿತು ಸಮಿತಿಯಿಂದ ಶಿಫಾರಸನ್ನ ಈಗ ಕೊಡಲಾಗಿರೋದು. 9 ಜನರ ಸಮಿತಿಯಿಂದ ಹಲವಾರು ಶಿಫಾರಸುಗಳನ್ನ ನೀಡಲಾಗಿದೆ. ಕೆ ಕಸ್ತೂರಿ ರಂಗನ್ ನೇತೃತ್ವದ 9 ಜನರ ಸಮಿತಿ ಅದು. ಅದರ ಮೂಲಕ ಶಿಫಾರಸನ್ನು ನೀಡಲಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಹಿಂದಿ ಕಡ್ಡಾಯಕ್ಕೆ ಹೊಸ ಶಿಕ್ಷಣ ರೀತಿಯನ್ನ ಜಾರಿಗೆ ತರಬೇಕು ಅಂತ. ದೇಶದ ಹಲವು ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯ ಇದೆ. ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯ ಭಾಷೆ ಅಲ್ಲ. ಆದ್ರೆ ಈಗ ಅದನ್ನ ಕಡ್ಡಾಯ ಮಾಡೋದಕ್ಕೆ ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು, ಹಲವಾರು ರಾಜ್ಯಗಳಲ್ಲಿ ಹಿಂದಿ ಭಾಷೆ ಏನಿದೆ ಅದು ಇದುವರೆಗೆ ಕಡ್ಡಾಯ ಅಲ್ಲ. ಆದ್ರೆ ಇನ್ ಮುಂದೆ ಕರ್ನಾಟಕ ಇರ್ಬೋದು, ತಮಿಳುನಾಡು, ಆಂಧ್ರ, ತೆಲಂಗಾಣ, ಅದೇ ರೀತಿಯಾಗಿ ಗೋವಾ, ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಹಿಂದಿ ಕೂಡ ಕಡ್ಡಾಯ ಆಗುವಂತ ಎಲ್ಲ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ವಿಜ್ಞಾನ ಮತ್ತು ಗಣಿತಕ್ಕೆ ದೇಶದಾದ್ಯಂತ ಒಂದೇ ಪಠ್ಯಕ್ರಮ ದೇವನಾಗರಿಯಲ್ಲಿ ಸ್ಕ್ರಿಪ್ಟ್ ಅನ್ನು ಸಿದ್ಧಪಡಿಸುವುದಕ್ಕೆ ಸೂಚನೆ ಈಗ ಆಲ್ರೆಡಿ ಕೊಡಲಾಗಿದೆ. ಕೌಶಲ್ಯದ ಆಧಾರದ ಮೇಲೆ ಶಿಕ್ಷಣಕ್ಕೆ ಒತ್ತು. ಅದೇ ರೀತಿಯಾಗಿ ಭಾರತ ಕೇಂದ್ರಿತ ವೈಜ್ಞಾನಿಕ ಕಲಿಕಾ ಪದ್ಧತಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯಕ್ಕೆ ಈಗಾಗಲೇ ವರದಿ ಸಿಕ್ಕಿದೆ. ದೇವನಾಗರಿಯಲ್ಲಿ ಸ್ಕ್ರಿಪ್ಟ್ ಅನ್ನ ಸಿದ್ಧಪಡಿಸುವುದಕ್ಕೆ ಸೂಚನೆ ಸಿಕ್ಕಿದೆ. ಕೌಶಲ್ಯದ ಆಧಾರದ ಮೇಲೆ ಶಿಕ್ಷಣಕ್ಕೆ ಒತ್ತು ಕೊಡೋದಕ್ಕೆ ಈ ಶಿಫಾರಸಿನಲ್ಲಿ ತಿಳಿಸಲಾಗಿದೆ. ಭಾರತ ಕೇಂದ್ರಿತ ವೈಜ್ಞಾನಿಕ ಕಲಿಕಾ ಪದ್ಧತಿ, ಅದೇ ರೀತಿಯಾಗಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯಕ್ಕೆ ಈಗ ಆಲ್ರೆಡಿ ವರದಿಯನ್ನ ಕೊಡಲಾಗಿದೆ. ಇನ್ನೇನು ವರದಿಯನ್ನ ಕೊಡಬೇಕಾಗಿದೆ, ಸಲ್ಲಿಸಬೇಕಾಗಿರುವಂತಹ ಸಮಿತಿ ಎಲ್ಲ ರೀತಿಯಾದ ಪ್ರಿಪರೇಷನ್ ಗಳನ್ನ ಮಾಡಿಕೊಂಡಿದೆ. 2018ರ ಡಿಸೆಂಬರ್ 31ರಂದು ಸಮಿತಿಯ ಅವಧಿಯ ಅಂತ್ಯವಾಗಿದೆ. ಸಚಿವಾಲಯಕ್ಕೆ
ವರದಿ ಸಲ್ಲಿಸಲಿರುವ ಸಮಿತಿ ಭಾಷಾ ಸೂತ್ರದ ಬಗ್ಗೆ ಇನ್ನೂ ಕೂಡ ಸರ್ಕಾರ ಯಾವುದೇ ಒಂದು ಡಿಸಿಷನ್ಗೆ ಬಂದಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಏನಾಗುತ್ತೆ? ಇನ್ನು ಸಮಾಜಶಾಸ್ತ್ರದಲ್ಲಿ ಸ್ಥಳೀಯ ವಿಷಯ ಸೇರ್ಪಡೆ, ಇದು ಕೂಡ ಮತ್ತೊಂದು ಪ್ರಮುಖವಾದಂತಹ ವಿಚಾರ. ವಿಜ್ಞಾನ ಗಣಿತ ಪಠ್ಯಕ್ರಮದಲ್ಲಿ ಭಿನ್ನತೆ ಅರ್ಥವಿಲ್ಲದ್ದು ಅನ್ನೋದು. 12ನೇ ತರಗತಿಯವರೆಗೂ ಕೂಡ ವಿಜ್ಞಾನ ಗಣಿತ ಒಂದೇ ಪಠ್ಯಕ್ರಮದಲ್ಲಿರಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದಂತಹ ವಿಚಾರ ಇದರಲ್ಲಿ. ಹಾಗಾಗಿ ಇನ್ನು ವಿಜ್ಞಾನ ಗಣಿತ ಯಾವುದೇ ಭಾಷೆಯಲ್ಲಾದ್ರೂ ಕೂಡ ಬೋಧನೆ ಮಾಡಬಹುದು, ಇದೇನೊಂದು ವಿಚಾರ. ಆದ್ರೆ ಎಲ್ಲಾ ರಾಜ್ಯಗಳಲ್ಲಿ ಒಂದೇ ಪಠ್ಯಕ್ರಮ ಇರಬೇಕು. ಇನ್ನು ಶಿಫಾರಸ್ನಲ್ಲಿ ಈ ರೀತಿಯಾಗಿ ಹಲವಾರು ಅಂಶಗಳ ಉಲ್ಲೇಖ ಇದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ 8ನೇ ತರಗತಿಯವರೆಗೆ ಕನ್ನಡದ ಒಂದು ನಾಡಿನಲ್ಲೂ ಕೂಡ ಹಿಂದಿಯ ಹೇರಿಕೆ, ಇದು ಬಹಳ ಪ್ರಮುಖವಾದಂತಹ ವಿಚಾರ. ಇನ್ನು ಹಿಂದಿ ಅಲ್ಲ, ಅದೇ ರೀತಿಯಾಗಿ ದೇಶದಾದ್ಯಂತ ಯಾವುದೇ ಭಾಷೆ ಕಡ್ಡಾಯಗೊಳಿಸುವಂತೆ ಹೊಸ ಶಿಕ್ಷಣ ನೀತಿ ಶಿಫಾರಸನ್ನ ಮಾಡಿಲ್ಲ. ನಮ್ಮ ವಿವಿಧತೆಯ ನಮ್ಮ ಶಕ್ತಿ. ವಿದ್ಯಾರ್ಥಿಗಳು ಬಹು ಭಾಷೆಗಳನ್ನ ಕಲಿಬೇಕು. ಭಾಷೆಯ ಆಯ್ಕೆ ವಿದ್ಯಾರ್ಥಿಗೆ ಬಿಟ್ಟಿದ್ದು. ಶೀಘ್ರದಲ್ಲೇ ಈ ಶಿಫಾರಸು ಸಾರ್ವಜನಿಕರಿಗೆ ಲಭ್ಯವಾಗಲಿದೆ. ಹೀಗಾಗಿ ಯಾವುದೇ ಗೊಂದಲಗಳು ಬೇಡ ಅಂತ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. But the committee has not made any recommendation about making any language, for that matter, mandatory throughout the country, because our diversity is our strength, and students must learn multilingual things. So that is the choice of the student, and that is why we are very clear on this, and this draft will come in public domain very soon, and therefore there should be no confusion over it. Not even Hindi, but the committee has not made any recommendation about it. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಸದ್ಯಕ್ಕೆ ಭಾಷಾ ಹೇರಿಕೆ ವಿಚಾರದಲ್ಲಿ ಈಗ ಕರ್ನಾಟಕದ ಬಗ್ಗೆ ಮೊದಲು ಮಾತನಾಡೋದಾದ್ರೆ, ಈಗ 8ನೇ ತರಗತಿಯವರೆಗೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ಕೂಡ ರಾಜ್ಯದಲ್ಲಿ ಅಲ್ಲಿ ಜಾರಿಗೆ ಬರಬೇಕು ಅಂತ, ಈ ವಿಚಾರದಲ್ಲಿ ಏನೇನು ಶಿಫಾರಸಿದೆ ಅಂತ? ಅವಿನಾಶ್, ಮೊದಲಿಗೆ ಏನಂತಂದ್ರೆ ಈ ಮತ್ತೊಮ್ಮೆ ಹಿಂದಿ ಹೇರಿಕೆಯ ಪ್ರಸ್ತಾಪ ಚರ್ಚೆಯ ಮುನ್ನೆಲೆಗೆ ಬಂದಿದೆ. 9 ಜನರ ಸದಸ್ಯರನ್ನೊಳಗೊಂಡಂತಹ ಕೆ ಕಸ್ತೂರಿ ರಂಗನ್ ನೇತೃತ್ವದ ಹೊಸ ಪಠ್ಯ ನೀತಿಗಳ ಸಮಿತಿ ಇಂಥದೊಂದು ಶಿಫಾರಸು ಮಾಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಿದೆ. ಅಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಹೇಳಿರುವಂಥ ಸಂಗತಿ ಏನಂತಂದರೆ, ಹಿಂದಿಯನ್ನು ಎಲ್ಲ ರಾಜ್ಯಗಳಲ್ಲಿ ಕಡ್ಡಾಯ ಮಾಡಬೇಕು. ಅಂದರೆ ಪ್ರಾದೇಶಿಕ ಭಾಷೆಯ ಜೊತೆಗೆ ಅಥವಾ ಇಂಗ್ಲೀಷನ್ನು ಸೆಕೆಂಡ್ ಆಪ್ಷನ್ ತೆಗೆದುಕೊಂಡ್ರೂ ಕೂಡ ಮತ್ತೊಂದು ಭಾಷೆ ಹಿಂದಿ ಅಲ್ಲಿ ಇರಲೇಬೇಕು ಎನ್ನುವ ಶಿಫಾರಸನ್ನು ಈ ಸಮಿತಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಮತ್ತು ಅದಕ್ಕೆ ಒಂದು ಯಾವ ರೀತಿಯಲ್ಲಿ ಹಿಂದಿಯನ್ನು ಏರಬೇಕು ಅನ್ನುವಂಥ ಒಂದು ಅವಕಾಶವನ್ನು ಕೂಡ ಆ ಶಿಫಾರಸಿನಲ್ಲಿ ಕೊಡಲಾಗಿದೆ ಅಂತೇಳಿ ಗೊತ್ತಾಗಿದೆ. ಅಂದರೆ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡು ಆಗ ಒಂದು ಕನ್ನಡ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಲ್ಲಿ ತಮಿಳು ಈ ರೀತಿಯಾಗಿ ಮಾಡಿಕೊಂಡು ಪ್ರಾದೇಶಿಕ ಭಾಷೆಗಳನ್ನು ಇಟ್ಕೊಂಡು ಇನ್ನೊಂದು ಇಂಗ್ಲೀಷು, ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ಬೋದು, ಅಥವಾ ಒಂದು ವಿದ್ಯಾರ್ಥಿ ಇಚ್ಛೆಪಟ್ಟಂಥ ಇನ್ನೊಂದು ಭಾಷೆ ಇರ್ಬೋದು, ಅದನ್ನು ಇಟ್ಕೊಂಡು ರಾಷ್ಟ್ರೀಯ ಭಾಷೆ ಎನ್ನುವ ನೆಪದಲ್ಲಿ ಹಿಂದಿಯನ್ನ ಒಂದು ಕಡ್ಡಾಯ ಭಾಷೆಯನ್ನಾಗಿ ಮಾಡಲಿಕ್ಕೆ ಶಿಫಾರಸು ಮಾಡಿದೆ ಸಮಿತಿ ಅಂತೇಳಿ ಗೊತ್ತಾಗಿದೆ. ಈಗಾಗಲೇ ಮಾತಾಡ್ತೀನಿ ಅಷ್ಟೇ. ಈಗ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ್ರೆ, ಮೊದಲನೇದಾಗಿ ಈಗ 8ನೇ ತರಗತಿಯವರೆಗೆ ಹಿಂದಿ ಬೇಕೇ ಬೇಕು ಅನ್ನೋ ಒಂದು ಶಿಫಾರಸು, ಏನಂತೀರಿ? ನಿಮ್ಮ ಮೊದಲ ರಿಯಾಕ್ಷನ್? ಅದರ ಅಗತ್ಯ ನಮಗಿಲ್ಲ ಅಂತ ಹೇಳಿ ನಾವು ಮೊದಲೇ ಹೇಳ್ಬಿಟ್ಟಿದೀವಿ. ಹಿಂದಿಯ ಅಗತ್ಯ ಕರ್ನಾಟಕದವರಿಗೆ, ದಕ್ಷಿಣ ಭಾರತದವರಿಗೆ ಅದ್ರ ಅಗತ್ಯ ಇಲ್ಲ. ಬೇಕಾದ್ರೆ ಉತ್ತರ ಭಾರತದ ಹಿಂದಿ ಮಾತಾಡುವಂತ ರಾಜ್ಯಗಳಿಗೆ ಬೇಕಾದ್ರೆ ಅವ್ರು 1ನೇ ತರಗತಿಯಿಂದ ಎಲ್ಲಾರು ಕಲ್ಸ್ಕೊಳ್ಳಿ, ಯಾವ ಬೇಕಾದ್ರೂ ಹಿಂದಿಯನ್ನ ಕಲಿಕೆ ಮಾಡ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳುದಿಲ್ಲ. ಕರ್ನಾಟಕದ ನೆಲಕ್ಕೆ ಹಿಂದಿ ಅಗತ್ಯ ಇಲ್ಲ ಅನ್ನೋದನ್ನ ನಾವು ಘಂಟಾಘೋಷ ಮೊದಲಿಂದಲೂ ಹೇಳ್ಕೊಂಡ್ ಬಂದಿದೀವಿ. ಇತ್ತೀಚೆಗೆ ಮೆಟ್ರೋದಲ್ಲಿ ಹಿಂದಿಯನ್ನ ಏರಿಕೆ ಮಾಡುವಂತ ಸಂದರ್ಭದಲ್ಲೂ ಸಹ ನಮಗೆ ಹಿಂದಿಯ ಅಗತ್ಯ ಇಲ್ಲ, ನಮಗೆ ಕನ್ನಡ ಮತ್ತು ಇಂಗ್ಲಿಷ್ ಸಾಕು ಅಂತ ಹೇಳಿ ಆ ಹಿಂದಿ ನಾಮಫಲಕಗಳಿಗೆ ಮಸಿ ಬಳಿಯುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬಂತು. ಇವತ್ತು ಭಾರತ ದೇಶ ಭಾಷಾ ರಾಜ್ಯಗಳ ಒಕ್ಕೂಟ ರಾಷ್ಟ್ರ, ಭಾಷೆಯ ಆಧಾರದ ಮೇಲೆ ಭಾರತದ ರಾಷ್ಟ್ರ. ಅದು ಬಿಟ್ಟು ಎಲ್ಲ ಪ್ರಾದೇಶಿಕ ಭಾಷೆಗಳನ್ನ ಮುಗಿಸುವಂತ ಕುತಂತ್ರವನ್ನ ಇವತ್ತು ಹಿಂದಿಯನ್ನ ಮುಂದಿಟ್ಕೊಂಡು ಹಿಂದಿಯ ದಬ್ಬಾಳಿಕೆ ಹೇರಿಕೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅದ್ರ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಅನಿಸ್ತಾ ಇದೆಯೋ ಗೊತ್ತಿಲ್ಲ.
ಹಾಗಾಗಿ ನಾವು ಹಿಂದಿಯನ್ನ ಯಾವುದೇ ಕಾರಣಕ್ಕೂ 1ನೇ ತರಗತಿ, ಈಗ 6ನೇ ತರಗತಿಯಿಂದ ಒಂದು ಭಾಷೆಯಾಗಿ ತಗೊಳ್ಳೋರು ತಗೊಳ್ಳಿ ಅಂತ ಹೇಳಿ ಹಿಂದಿಯನ್ನ ಕಲಿಬೇಕು ಅನ್ನೋರು ಹಿಂದಿ ಕಲ್ತ್ಕೋತಾರೆ. ಇದೆ ಈಗ 6ನೇ ಕ್ಲಾಸಿಂದ ಒಂದು ಭಾಷೆಯಾಗಿ ಹಿಂದಿಯನ್ನ ಕಲ್ತ್ಕೋತಾರೆ. ಹೌದು. ಆದ್ರೆ ಇವತ್ತು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಹಿಂದಿ ಕಡ್ಡಾಯ ಅನ್ನೋ ತೀರ್ಮಾನ ಮಾಡೋದಿದೆಯಲ್ಲ, ಅದು ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತೀರಿ? ನಮ್ಗದ್ರ ಅಗತ್ಯ ಏನಿದೆ? ಇವತ್ತು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿ ನಮ್ಮ ಮೇಲೆ ಏರಿಕೆ ಮಾಡೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಹಿಂದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪುದಿಲ್ಲ. ನಾವು ಭಾರಿ ದೊಡ್ಡ ಮಟ್ಟಕ್ಕೆ ಇದನ್ನ ವಿರೋಧ ಮಾಡ್ತೀವಿ. ಅಲ್ಲ, ಒಂದು ವಾದ ಏನಿದೆ ಅಂತ ಹೇಳಿದ್ರೆ, ಈಗ ಆರಂಭದಲ್ಲೇ ಹಿಂದಿನ ಕಲಿಸ್ತಾ ಹೋದ್ರೆ ಅವರು ಉನ್ನತ ವ್ಯಾಸಂಗ ಮಾಡ್ಬೇಕಾದ್ರೆ ಹೊರಗಡೆ ಎಲ್ಲ ಹೋದಾಗ ಅವ್ರಿಗೆ ಉಪಯೋಗ ಆಗತ್ತೆ, ಅವ್ರಿಗೆ ಸಹಾಯ ಆಗತ್ತೆ ಕಲ್ತ್ಕೊಂಡ್ರೆ ಅಂತ ಒಂದು ವಾದ ಇದೆ. ಇದಕ್ಕೇನಂತೀರಿ ನೀವು? ಇಲ್ಲ ಹಿಂದಿ ಈಗ ಇಂಗ್ಲಿಷ್ ಕಲಿಯೋದ್ರಿಂದ ಏನೋ ಇಡೀ ಜಗತ್ನಲ್ಲಿ ಎಲ್ಲಾದ್ರೂ ಹೋಗಿ ಬದುಕಬಹುದು ಅನ್ನೋದಿದೆ. ಆದ್ರೆ ಹಿಂದಿ ಕಲಿಯೋದ್ರಿಂದ ಹಿಂದಿ ರಾಜ್ಯಗಳಲ್ಲಿ ಅಗತ್ಯ ಅನಿಸ್ಬಹುದು ಅಷ್ಟೇ ಹೊರತು ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಹಿಂದಿ ಕಲಿಕೆಯಿಂದ ಏನ್ ಅಗತ್ಯ ಅಂತ ಅನ್ಸೋದಿಲ್ಲ. ಹಾಗಾಗಿ ಕೆಲವೇ ರಾಜ್ಯಗಳು ಹಿಂದಿ ಮಾತಾಡ್ತವೆ. ಆ ರಾಜ್ಯಗಳಲ್ಲಿ ಬದುಕೋರಿಗೆ ಹಿಂದಿ ಬೇಕಾಗಂತ ಅಗತ್ಯ ಇರುತ್ತೆ, ಒಪ್ಕೊಳ್ಳೋಣ. ಆದ್ರೆ ದಕ್ಷಿಣ ಭಾರತದ ಜನರಿಗೆ ಹಿಂದಿಯ ಅಗತ್ಯ ಬದುಕಿಗೆ ಅನ್ನೋದ್ರಲ್ಲಿ ಅದು ಅರ್ಥ ಇಲ್ಲ. ಹಾಗಾಗಿ ಹಿಂದಿಯ ಅಗತ್ಯ ದಕ್ಷಿಣ ಭಾರತಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಾವು ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ನಾವು ಮೊದಲಿನಿಂದಲೂ ಸಹ ಹಿಂದಿಯನ್ನ ನಾವು ಒಪ್ಕೊಂಡಿಲ್ಲ, ಮುಂದೆಯೂ ಸಹ ಹಿಂದಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು ಆಯ್ಕೆಯಾಗಿ ಬೇಕಾದ್ರೆ ಇರ್ಲಿ, ಆದ್ರೆ ಕಡ್ಡಾಯ ಮಾಡೋದು ಬೇಡ. ಒಂದು ಭಾಷೆಯಾಗಿರ್ಲಿ. ಈಗ ಸಂಸ್ಕೃತ ತಗೊಳ್ಳೋರು ಈಗ 6ನೇ ಕ್ಲಾಸ್ ಇಂದ ಹಿಂದಿ ತಗೊಳ್ಳೋರು, ಇಲ್ಲಾಂದ್ರೆ ಸಂಸ್ಕೃತ ತಗೊಳ್ಳೋರು ಆ ತರದ ಒಂದು ಭಾಷೆಯಾಗಿ ಆಯ್ಕೆ ಮಾಡ್ಲಿಕ್ಕೆ ಬಿಟ್ರೆ ಅವರು ಯಾವ್ದು ಬೇಕಾದ್ ತಗೋತಾರೆ. ಅದು ಬಿಟ್ಟು ಕಡ್ಡಾಯ ಮಾಡೋದಿದೆಯಲ್ಲ. ನಾರಾಯಣಗೌಡ ನನ್ನ ಜೊತೆ ಸಂಪರ್ಕದಲ್ಲಿ ಈಗ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕನ್ನಡ ಹೋರಾಟಗಾರರು, ನಿಮ್ಗೆಲ್ಲ ಗೊತ್ತಿರುವಂತವ್ರು. ನಮಸ್ತೆ ವಾಟಾಳ್ ನಾಗರಾಜ್ ಅವರೇ. ಈಗ 8ನೇ ತರಗತಿಯವರೆಗೆ ಕಡ್ಡಾಯವಾಗಿ ಹಿಂದಿ ಇರಲೇಬೇಕು ಅನ್ನೋದು ಈಗ ಏನಂತೀರಿ ನಿಮ್ಮ ಅಭಿಪ್ರಾಯ? ಕಡ್ಡಾಯವಾಗಿ ಹಿಂದಿ ಇರಬೇಕು ಅನ್ನೋದು ಸರಿಯಾದ ಕ್ರಮ ಅಲ್ಲ. ಇಲ್ಲಿ ಕನ್ನಡಕ್ಕೆ ಗೌರವ ಸಿಗದೆ ಇರುವಾಗ ಹಿಂದಿಯಲ್ಲಿ ತರಕಾಗುತ್ತೆ. ಹಿಂದಿಯನ್ನು ತಂದು ಕಡ್ಡಾಯ ಮಾಡ್ತಕ್ಕಂಥ ಅದು ಅತಿರೇಕದ ಪರಂಪರೆ. ಇಲ್ಲಿ ಕನ್ನಡ ಮಾಧ್ಯಮ ತರಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಹೋರಾಟ ನಡೀತಾ ಇದೆ. ಸರ್ಕಾರಕ್ಕೂ ಮತ್ತು ಕನ್ನಡ ಪರ ಹೋರಾಟಗಾರರಿಗೂ ನಡೀತಾ ಇದೆ. ಇದೇ ಇನ್ನೂ ತೀರ್ಮಾನ ಆಗಿಲ್ಲ. ಇಲ್ಲಿ ನಮಗೆ ಹಿಂದಿ ಬೇಡ, ಇಂಗ್ಲಿಷ್ ಬೇಡ, ನಮಗೆ 100% ಕನ್ನಡವೇ ಪ್ರಾಧಾನ್ಯತೆ, ಕನ್ನಡವೇ ಗೌರವ, ಕನ್ನಡವೇ ಚಕ್ರಾಧಿಪತ್ಯ, ಕನ್ನಡವೇ ಸಾರ್ವಭೌಮತ್ವ, ಅದಿರ್ಬೇಕಾದ್ದು ನನ್ನ ಉದ್ದೇಶ. ಆದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲೇ ಗೊಂದಲದಲ್ಲಿರುವಾಗ ಇನ್ನು ಪ್ರಧಾನಮಂತ್ರಿಯವರು ಹಿಂದಿ ಏರುಕೊಂಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅದ್ರ ಬಗ್ಗೆ ಯಾರು ತೀವ್ರವಾಗಿ ಕರ್ನಾಟಕದಲ್ಲಿ ಗಮನಿಸೋದಿಲ್ಲ. ಓಕೆ. ಅಲ್ಲ, ಈಗ ಒಂದ್ ವೇಳೆ ಇದೇನಾದ್ರೂ ಜಾರಿಗೆ ಬಂದ್ರೆ ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ವಿರೋಧಿಸ್ತೀರಿ ಇದನ್ನ ಅಂತ? ನಮ್ಮದು ಇದ್ದೇ ಇದೆ, ಕನ್ನಡ ಬಿಟ್ಟು ಬೇರೆ ಇಲ್ವಲ್ಲ. ರಾಜ್ಯ ದೇಶಕ್ಕೆ ಗೊತ್ತಿದೆ. ಕನ್ನಡಕ್ಕೆ ಅಗೌರವ ಆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಕನ್ನಡಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಿದ್ದೀವಿ. ಕನ್ನಡವನ್ನ ಬೆಳೆಸೋದೇ ನಮ್ಮ ಉದ್ದೇಶ. ಬೇರೆ ಭಾಷೆಗಳಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಓಕೆ. ಧನ್ಯವಾದ ನಾಗರಾಜ್ ಅವರ ಮಾತಾಡೋದಕ್ಕೆ, ವಾಟಾಳ್ ನಾಗರಾಜ್ ಅವರು. ಇನ್ನು ನಾರಾಯಣಗೌಡ್ರೆ, ಏನಾದ್ರೂ ಇದು ಜಾರಿಗೆ ಬಂತು ಅಂತಂದ್ರೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಅಂತ ನಿಮ್ಮ ಒಂದು ಯೋಚನೆ ಏನು ಅಂತ ಇದ್ರ ಬಗ್ಗೆ, ವಿರೋಧಿಸೋದ್ರ ಬಗ್ಗೆ? ಮೆಟ್ರೋ ವಿಚಾರದಲ್ಲಿ ಹೇಗೆ ಅದನ್ನು ವಾಪಸ್ ಪಡೆಯುವವರೆಗೂ ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗೆ ಹಿಂದಿ ಏರಿಕೆಯನ್ನ ಏನಾದ್ರೂ ನಮ್ಮ ಕರ್ನಾಟಕದ ಜನರ ಮೇಲೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕಡ್ಡಾಯ ಅಂತ ಹಿಂದಿ ಏರಿಕೆ ಮಾಡ್ಲಿಕ್ಕೆ ಏನಾದ್ರು ಕೊಟ್ಟರೆ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಭುಗಿಲೆ ಹೇಳ್ತೀವಿ. ಮತ್ತೆ ಎಲ್ಲ ತರದ ಹೋರಾಟಕ್ಕೆ ನಾವು ಸಜ್ಜೆ ಹಾಕ್ತೀವಿ. ಯಾವುದೇ ಕೇಂದ್ರ ಸರ್ಕಾರದ ಉದ್ಯಮಗಳಿರ್ಬೋದು, ಯಾವುದು ಸಹ ಇಲ್ಲಿ ಕರ್ನಾಟಕದಲ್ಲಿ ನಡೀಬಾರ್ದು. ಆ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಿಂದಿಯನ್ನ ಒಪ್ಕೊಳ್ಳುವಂತದ್ದಿಲ್ಲ, ಒಪ್ಕೊಳ್ಳೋದು ಇಲ್ಲ. ಹಿಂದಿಯ ಅಗತ್ಯ ನಮಗಿಲ್ಲ. ಓಕೆ, ಧನ್ಯವಾದ ನಾರಾಯಣಗೌಡ್ರೆ ಮಾತನಾಡಿದಕ್ಕೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ
ನಾರಾಯಣಗೌಡರು ಮಾತನಾಡ್ತಾ ಇದ್ರು ಈ ಹೊಸ ಶಿಕ್ಷಣ ನೀತಿಯ ವಿಚಾರ. ಜೊತೆಗೆ 8ನೇ ತರಗತಿಯವರೆಗೆ ಹಿಂದಿ ಕಡ್ಡಾಯದ ವಿಚಾರ ಸಾಕಷ್ಟು ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಈಗ ನಾವು ಕೂಡ ಇದರ ಬಗ್ಗೆ ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಆಗಿ ಇದರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ 8ನೇ ತರಗತಿಯವರೆಗೆ ಹಿಂದಿ ಹೇರಿಕೆ ಕಡ್ಡಾಯ, ಹಿಂದಿ ಕಡ್ಡಾಯಬೇಕು ಅಂತ ಒಂದ್ ಕಡೆ ಏನು ಗಡಿಗಳಲ್ಲಿ ನೋಡ್ತಾ ಇದ್ರೆ ನಾವು ಬೆಳಗಾವಿ ಕಡೆ ನೋಡಿ ಅಥವಾ ಕೇರಳದ ಬಾರ್ಡರ್ ನಲ್ಲಿ ಕಾಸರಗೋಡು ಕಡೆ ಅಲ್ಲಿ ಬಹಳ ಪ್ರಮುಖವಾಗಿ ಕನ್ನಡ ಕಲಿಯೋರ್ಗೂ ಕೂಡ ಶಾಲೆಗಳಿಲ್ಲ. ಆದ್ರೆ ಇನ್ನೊಂದ್ ಕಡೆ ಹಿಂದಿ ಹೇರಿಕೆಯ ವಿಚಾರ. ಈಗ ಇನ್ನಷ್ಟು ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ. ಈಗ ಅರುಣ್ ಜಾವಗಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಬನವಾಸಿ ಬಳಗದ ಸದಸ್ಯರು ಅರುಣ್ ಜಾವಗಲ್ ಅವರು. ನಮಸ್ತೆ ಅರುಣ್ ಜಾವಗಲ್ ಅವರೇ. ನಮಸ್ಕಾರ ಸರ್. ಈಗ 8ನೇ ತರಗತಿಯವರೆಗೆ ಕಡ್ಡಾಯವಾಗಿ ಹಿಂದಿ ಇರಲೇಬೇಕು ಅನ್ನೋ ಒಂದು ಶಿಫಾರಸು ಕೇಂದ್ರ ಸರ್ಕಾರದ ಮುಂದಿದೆ. ಸೊ ಇದರಿಂದ ಏನು ಒಂದು ಒಳ್ಳೇದಿದೆ ಅಥವಾ ಏನು ಹಿನ್ನಡೆ ಆಗುತ್ತೆ ಅಂತ ಸರ್? ಒಂದು ಏನಂದ್ರೆ ಭಾರತದಲ್ಲಿ ಬರೀ ಹಿಂದಿ ಭಾಷೆ ಮಾತ್ರ ಅಲ್ಲ, ಭಾರತದಲ್ಲಿ ಬಹಳಷ್ಟು ಬೇರೆ ಬೇರೆ ತರ ಭಾಷೆಗಳಿವೆ. ಏನಾಗ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಮೊದಲಿನಿಂದನೂ ಹಿಂದಿ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಕೊಂಡ್ ಬಂದಿದೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಬೇರೆ ಭಾಷೆಗಳ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಂದ್ರ ಸರ್ಕಾರದ ಯಾವುದೇ ತರಹದ ಒಂದು ಸೇವೆಗಳು ತಗೊಂಡ್ರೆ, ಬ್ಯಾಂಕಿಂಗ್ ಸೇವೆ ಇರ್ಬೋದು, ಪಾಸ್ಪೋರ್ಟ್ ಸೇವೆ ಇರಬಹುದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಗಳಿರ್ಬೋದು, ಕೇಂದ್ರ ಸರ್ಕಾರ ಕಂಡಕ್ಟ್ ಮಾಡೋ ಎಕ್ಸಾಮ್ಗಳಿರ್ಬೋದು, ಈ ಎಲ್ಲಾ ಎಕ್ಸಾಮ್ಗಳಲ್ಲೂ ಬರೀ ಹಿಂದಿ ಇಂಗ್ಲಿಷ್ ಇರುತ್ತೆ. ಹಿಂದಿ ಭಾಷಿಕರು ಹಿಂದಿಲಿ ಬರೀತಾರೆ, ಹಿಂದಿಯೇತರ ಭಾಷೆಯವರು ಇಂಗ್ಲಿಷ್ ನಲ್ಲ ಅಥವಾ ಹಿಂದಿನ ಬರಿಬೇಕಾದ್ರೆ ಅವರದಲ್ಲದ ಭಾಷೆಯಲ್ಲಿ ಬರಿಬೇಕಾಗತ್ತೆ. ಸೊ ಈಗ ಏನ್ ಮಾಡ್ತಿದ್ದಾರೆ, ಈ ಒಂದು ಇದ್ರಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಹಿಂದಿ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಮತ್ತೆ ಈ ಒಂದು ಕಂಪಲ್ಸರಿ ಮಾಡೋ ಮೂಲಕ ಹಿಂದಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಕ್ ಹೊರಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಮಹಾರಾಷ್ಟ್ರ ಬಾರ್ಡರ್ ಕಡೆ ನೋಡಿದ್ರೆ ಬಹಳಷ್ಟು ಮಕ್ಕಳಿಗೆ ಕನ್ನಡದವ್ರಿಗೆ ಕನ್ನಡ ಕಲೀಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಮರಾಠಿ ಸ್ಕೂಲ್ಗಳಾಗ್ಬಿಟ್ಟಿದೆ. ಆ ಕಡೆ ಕಾಸರಗೋಡು ಕಡೆ ನೋಡಿದ್ರೆ ಅಲ್ಲೂ ಅಷ್ಟೇ ಕನ್ನಡ ಕಲಿಯೋರ್ಗೂ ಅಲ್ಲಿ ಅವಕಾಶ ಇಲ್ಲ. ಇದ್ರ ನಡುವೆ ಹಿಂದಿ ಹೇರಿಕೆ ಅಂತ ಬಂದ್ಬಿಟ್ರೆ ಎಲ್ಲಿ ಹೋಗೋದು ಅಂತ, ಈಗ ಕನ್ನಡ ಕಲಿಯೋರು ಎಲ್ಲಿ ಹೋಗೋದು ಅಂತ ಈಗ? ಹೌದು ಹೌದು, ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗತ್ತಲ್ವಾ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನೀವು ನಾರ್ತ್ ಹೋದ್ರೆ ಅವ್ರು 2 ಸಬ್ಜೆಕ್ಟ್ ಓದೋದು, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ, ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ ಓದ್ತಾರೆ. ನಮ್ಮ ಮಕ್ಕಳು ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಓದ್ಬೇಕಾಗತ್ತೆ. ಇವತ್ತಿನ ಒಂದು ಗ್ಲೋಬಲೈಸ್ ವರ್ಲ್ಡ್ ಅಲ್ಲಿ ಸೈನ್ಸ್, ಮ್ಯಾಥ್ಸ್ ಈ ತರ ವಿಚಾರಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬಹುದು. ಇಲ್ಲಿ 3ನೇ ಇನ್ನೊಂದು ಸಬ್ಜೆಕ್ಟ್ ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲ, ಅದ್ರ ಬದಲಾಗಿ ಬೇರೆ ಏನಾದ್ರು ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತಾ? ಬೇರೆ ಏನಾದ್ರು ಸಬ್ಜೆಕ್ಟ್ ಅನ್ನ ಕೊಡ್ಬೋದಾ ಅಂತ? ಅಂದ್ರೆ ಕಾನೂನಿನ ಬಗ್ಗೆ, ಯಾಕಂದ್ರೆ ಬಹಳಷ್ಟು ಜನ ಕಾನೂನಿನ ಅರಿವೇ ಇರಲ್ಲ, ಯಾವ ಕಲಂ ಯಾವ ಸೆಕ್ಷನ್ ಅಂತ. ಅದನ್ನೊಂದು 1ನೇ ಕ್ಲಾಸಿಂದಾನೇ ಮಾಡ್ಬೋದಾ ಅಂತ, ಒಂದು ಲಾ ಬಗ್ಗೆ ಇರ್ಬೋದು. ಸರ್, ಒಂದು ತ್ರಿಭಾಷಾ ಸೂತ್ರ ಅಂತ ಇದೆಯಲ್ಲ, ತ್ರಿಭಾಷಾ ಸೂತ್ರ ಏನ್ ಹೇಳುತ್ತೆ ಅಂದ್ರೆ ಬರೀ ಎಜುಕೇಶನ್ ಮಾತ್ರ ಅಪ್ಲೈ ಆಗುತ್ತೆ. ತ್ರಿಭಾಷಾ ಸೂತ್ರ ಮಾಡಿರೋದು ಎಜುಕೇಶನ್ಗೋಸ್ಕರ. ಅದ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಹಿಂದಿಯೇತರ ನಾಡುಗಳಲ್ಲಿ ಹಿಂದಿನ ಕಲಿಬೇಕು ಅಂತ ಹೇಳ್ತಾರೆ. ಹಿಂದಿ ನಾಡುಗಳಲ್ಲಿ ಹಿಂದಿಯೇತರ ಒಂದು ಭಾಷೆನ, ಇಂಡಿಯನ್ ಲ್ಯಾಂಗ್ವೇಜ್ ನ ಕಲಿಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿವರೆಗೂನೆ ಈ ಒಂದು ತ್ರಿಭಾಷಾ ಸೂತ್ರ ಬಂದು ಒಂದು 30-40 ವರ್ಷ ಆಗಿದೆ. ಇಲ್ಲಿವರೆಗೂನೆ ಹಿಂದಿ ನಾಡುಗಳಲ್ಲಿ ಎಲ್ಲೂ ಸಹ ಹಿಂದಿಯೇತರ ಭಾಷೆನ ಕಲಿತಾನೆ ಇಲ್ಲ. ಬರೀ ಹಿಂದಿಯೇತರ ನಾಡುಗಳು ಅಂದ್ರೆ ಕರ್ನಾಟಕ, ತಮಿಳ್ನಾಡಲ್ಲಿಲ್ಲ ಇದು ತ್ರಿಭಾಷಾ ಸೂತ್ರ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಸೊ ಈ ತರ ರಾಜ್ಯಗಳಲ್ಲಿ ಏನ್ ಮಾಡ್ತಿದ್ದಾರೆ, ಹಿಂದಿನ ಕಲಿಸ್ತಾ ಇದ್ದಾರೆ, ಕಲಿಲೇಬೇಕು ಅನ್ನೋ ಮಾಡಿದ್ದಾರೆ. ಸೊ ಒಂದು ಮಾಡಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲರಿಗೂ ಆಪ್ಷನ್, ನಮ್ಗೆ ಹಿಂದಿಯೇತರರಿಗೆ ಆಪ್ಷನ್ ಇಲ್ಲ, ನಾವ್ ಹಿಂದಿನೇ ಕಲಿಬೇಕು 3ನೇ ಭಾಷೆಯಾಗಿ. ಬಟ್ ಹಿಂದಿಯವ್ರಿಗೆ ಒಂದು ಆಪ್ಷನ್ ಇದೆ, ಆಪ್ಷನ್ ಇದ್ರೂ ಅವ್ರು ಕಲಿತಾ ಇಲ್ಲ. ಧನ್ಯವಾದ ಅರುಣ್ ಜಾವಗಲ್ ಅವರೇ ಮಾತನಾಡಿದ್ದಕ್ಕೆ.